ಹಾಯ್ ಫ್ರೆಂಡ್ಸ್, ಸಿನಿಮಾಗಳ ಆರಂಭದಲ್ಲಿ ತೋರಿಸೋ ಈ ಸರ್ಟಿಫಿಕೇಟ್ ಯಾವುದು? ಈ ಸರ್ಟಿಫಿಕೇಟ್ ಇರೋದು ಯಾಕೆ? ಯಾರು ಕೊಡ್ತಾರೆ? ಭಾರತದಲ್ಲಿ ಎಷ್ಟು ರೀತಿಯ ಸರ್ಟಿಫಿಕೇಟ್ಗಳು ಇವೆ? ಯಾವ ಸರ್ಟಿಫಿಕೇಟ್ ಇದ್ರೆ ಏನರ್ಥ? UI ಸಿನಿಮಾಗೆ ಸಿಕ್ಕಿರೋ ಸರ್ಟಿಫಿಕೇಟ್ ಯಾವುದು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವಾಗ ಸಿನಿಮಾ ನೋಡೋಕ್ ಹೋದ್ರೂ ಸಿನಿಮಾ ಶುರು ಆಗೋಕ್ಕೂ ಮುನ್ನ ಈ ಪೇಜ್ ತೋರಿಸಲಾಗುತ್ತೆ. ಇದು ಸಿನಿಮಾ ಸರ್ಟಿಫಿಕೇಟ್ ಆಗಿರುತ್ತೆ. ಇದನ್ನು ಕೊಡೋಕೆ ಅಂತಲೇ ಸರ್ಕಾರ ಒಂದು ಸಂಸ್ಥೆಯನ್ನ ಕೂಡ ಸ್ಥಾಪಿಸಿದೆ. ಆ ಸಂಸ್ಥೆ ಸಿನಿಮಾಗಳು ರಿಲೀಸ್ ಆಗೋಕ್ಕೂ ಮುನ್ನ ಡೀಟೇಲ್ ಆಗಿ ನೋಡುತ್ತೆ. ನಂತರ ಆ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಈ ಸರ್ಟಿಫಿಕೇಟ್ ಇರೋದು ನಿಮಗಾಗಿ, ಅಂದ್ರೆ ವೀಕ್ಷಕರಿಗಾಗಿ. ಈ ಸರ್ಟಿಫಿಕೇಟ್ ನಿಂದ ಸಿನಿಮಾದಲ್ಲಿರೋ ಕಂಟೆಂಟ್ ಏನು, ಮಕ್ಕಳು ನೋಡಬಹುದಾ, ಹೊಡೆದಾಟ ಬಡಿದಾಟ ಇದೆಯಾ ಅನ್ನೋದನ್ನ ಈ ಸರ್ಟಿಫಿಕೇಟ್ ನೋಡಿ ಡಿಸೈಡ್ ಮಾಡಬಹುದು. ಹೇಗೆ ಅಂತ ಹೇಳ್ತೀವಿ ನೋಡಿ. ಆ ಅಥವಾ ಯು ಅಂತ ಇದ್ರೆ ಏನು ಅರ್ಥ? ಹೆಚ್ಚಿನ ಸಿನಿಮಾಗಳಲ್ಲಿ ಈ ಸಿಂಬಲ್ ಇರುತ್ತೆ. ಹಿಂದಿಯಲ್ಲಿ ಆ ಅಂತ, ಅದರ ಪಕ್ಕದಲ್ಲಿ ಯು ಅಂತ ಇರುತ್ತೆ. ಅದರ ಅರ್ಥ ಅನ್ರಿಸ್ಟ್ರಿಕ್ಟೆಡ್ ಅಂತ. ಅಂದ್ರೆ ಇದನ್ನು ಯಾರು ಬೇಕಿದ್ರೂ ನೋಡಬಹುದು. 4 ವರ್ಷದ ಮಗು ಆಗಿರಬಹುದು, 20 ವರ್ಷದ ಯುವಕ ಆಗಿರಬಹುದು, ಅಥವಾ 50 ವರ್ಷದ ವೃದ್ಧರು ಆಗಿರ್ಬೋದು. ಯಾರು ಬೇಕಿದ್ರೂ ಫ್ಯಾಮಿಲಿ ಜೊತೆ ಕೂತು ಇಂತಹ ಸಿನಿಮಾಗಳನ್ನ ನೋಡಬಹುದು ಅಂತ ಅರ್ಥ. ಹಿಂದಿನ ಕಾಲದಲ್ಲಿ ಬಹುತೇಕ ಸಿನಿಮಾಗಳು ಇದೇ ಸರ್ಟಿಫಿಕೇಟ್ ಪಡ್ಕೊಳ್ತಿದ್ವು. ಉದಾಹರಣೆಗೆ ವಿಷ್ಣುವರ್ಧನ್ ಅಭಿನಯದ ಯಜಮಾನ ರೀತಿಯ ಸಿನಿಮಾಗಳಿಗೆ ಯು ಸರ್ಟಿಫಿಕೇಟ್ ಸಿಗುತ್ತೆ. ಆ ವಾ ಅಥವಾ UA ಅಂತ ಇದ್ರೆ ಏನರ್ಥ? ಇನ್ ಕೆಲವು ಸಿನಿಮಾಗಳ ಸರ್ಟಿಫಿಕೇಟ್ ನಲ್ಲಿ ಹಿಂದಿಯಲ್ಲಿ ಆ ವಾ ಅಂತ ಬರೆದಿರುತ್ತೆ. ಅದರ ಪಕ್ಕದಲ್ಲಿ UA ಅಂತ ಇರುತ್ತೆ. ಇದರ ಅರ್ಥ ಅನ್ರಿಸ್ಟ್ರಿಕ್ಟೆಡ್ ವಿತ್ ಕಾಷನ್ ಅಂತ. ಅಂದ್ರೆ ಇದನ್ನ ಯಾರು ಬೇಕಿದ್ರೂ ನೋಡಬಹುದು, ಆದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. 12 ವರ್ಷದ ಒಳಗಿನ ಮಕ್ಕಳು ಈ ಸರ್ಟಿಫಿಕೇಟ್ ಇರೋ ಸಿನಿಮಾವನ್ನ ಒಬ್ಬರೇ ನೋಡಬಾರ್ದು, ತಂದೆ ತಾಯಿಯ ಜೊತೆಯಲ್ಲೇ ಹೋಗಿ ನೋಡಬೇಕು. ಆದ್ರೆ 12 ವರ್ಷ ಮೇಲ್ಪಟ್ಟವರು ಆರಾಮಾಗಿ ಸಿನಿಮಾ ನೋಡಬಹುದು. ರಿಸ್ಟ್ರಿಕ್ಷನ್ ಇರೋದಿಲ್ಲ. ಈ ಸಿನಿಮಾಗಳಲ್ಲಿ ರಕ್ತಪಾತ, ಹೊಡೆದಾಟ ಜಾಸ್ತಿ ಇರುತ್ತೆ. KGF, ಕಾಟೇರ ಸಿನಿಮಾಗಳಿಗೆ ಇದೇ ಸರ್ಟಿಫಿಕೇಟ್ ಸಿಕ್ಕಿತ್ತು. ವಾ ಅಥವಾ ಎ ಸರ್ಟಿಫಿಕೇಟ್ ಅಂದ್ರೆ ಏನು? ಇನ್ ಕೆಲವು ಸಿನಿಮಾಗಳಲ್ಲಿ ಹಿಂದಿಯಲ್ಲಿ ವಾ ಅಥವಾ ಎ ಅಂತ ಇರುತ್ತೆ. ಇದರ ಅರ್ಥ ಅಡಲ್ಟ್ ಅಂತ. ಅಂದ್ರೆ ಈ ಸಿನಿಮಾಗಳನ್ನು 18 ವರ್ಷದ ಕೆಳಗಿನವರು ನೋಡುವ ಹಾಗಿಲ್ಲ, ವಯಸ್ಕರು ಮಾತ್ರ ನೋಡಬಹುದಾದ ಸಿನಿಮಾಗಳು ಇವಾಗಿರುತ್ತೆ. ಹಾಗಂತ ಈ ಪಟ್ಟಿಗೆ ಅಶ್ಲೀಲತೆಯ ಸಿನಿಮಾಗಳು ಮಾತ್ರ ಬರ್ತವೆ ಅಂತ ಅರ್ಥವಲ್ಲ. ಹಿಂಸಾಚಾರ, ರಕ್ತಪಾತಗಳು ಜಾಸ್ತಿ ಇರೋ ಸಿನಿಮಾಗಳಿಗೂ ಎ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಉದಾಹರಣೆಗೆ ಸಲಾರ್, ಭೀಮಾ ಸಿನಿಮಾಗಳಿಗೆ ಎ ಸರ್ಟಿಫಿಕೇಟ್ ಸಿಕ್ಕಿತ್ತು. ಎಸ್ ಸರ್ಟಿಫಿಕೇಟ್ ಅಂದ್ರೆ ಏನು? ಕೆಲವು ಸಿನಿಮಾ ಸರ್ಟಿಫಿಕೇಟ್ ನಲ್ಲಿ ಎಸ್ ಅಂತ ಇರುತ್ತೆ. ಇದೊಂದು ವಿಚಿತ್ರ ರೀತಿಯ ಸರ್ಟಿಫಿಕೇಟ್ ಆಗಿರುತ್ತೆ. ಎಸ್ ಅಂದ್ರೆ ಸ್ಪೆಷಲ್ ಮೂವಿ ಅಂತ ಅರ್ಥ. ಈ ಸಿನಿಮಾಗಳನ್ನು ಪಬ್ಲಿಕ್ಗೋಸ್ಕರ ಮಾಡೋದಿಲ್ಲ, ಬದಲಾಗಿ ವಿವಿಧ ಪ್ರೊಫೆಷನಲ್ಸ್ಗೋಸ್ಕರ ಮಾಡಲಾಗುತ್ತೆ. ಡಾಕ್ಟರ್ಸ್, ಸೈಂಟಿಸ್ಟ್, ಹೀಗೆ ವಿವಿಧ ಪ್ರೊಫೆಷನ್ ನಲ್ಲಿ ಇರುವವರಿಗೆ ಅಂತಲೇ ಸಿನಿಮಾ ಮಾಡಲಾಗಿರುತ್ತೆ. ಯಾರಿಗೋಸ್ಕರ ಮಾಡಲಾಗಿರುತ್ತೋ ಅಂತಹ ಫೀಲ್ಡ್ ನಲ್ಲಿರೋರು ಮಾತ್ರವೇ ಈ ಸಿನಿಮಾಗಳನ್ನು ನೋಡಬಹುದಾಗಿದೆ. UIಗೆ ಸಿಕ್ಕಿರೋ ಸರ್ಟಿಫಿಕೇಟ್ ಯಾವುದು? ಉಪೇಂದ್ರ ನಿರ್ದೇಶಿಸಿ ನಟಿಸಿರೋ UI ಸಿನಿಮಾಗೆ UA ಸರ್ಟಿಫಿಕೇಟ್ ಸಿಕ್ಕಿದೆ. ಆದ್ರೂ ಸಿನಿಮಾ ಉದ್ದಕ್ಕೂ ಬರೋ ಶಬ್ದ ಕುಟುಂಬದ ಜೊತೆ ಕೂತು ನೋಡೋಕೆ ಮುಜುಗರ ತರುತ್ತೆ. ಇನ್ನು ಉಪೇಂದ್ರರ ಮೋಸ್ಟ್ ಕಾಂಟ್ರವರ್ಷಿಯಲ್ ಸಿನಿಮಾಗಳಾದ ಎ, ಉಪೇಂದ್ರ ರಿಲೀಸ್ ವೇಳೆ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಸಿನಿಮಾದ ಹಲವಾರು ಸೀನ್ಗಳಿಗೆ ಕತ್ತರಿ ಹಾಕಿದ್ದ ಸೆನ್ಸಾರ್ ಬೋರ್ಡ್ ಕೊನೆಗೂ ಯು ಸರ್ಟಿಫಿಕೇಟೇ ಕೊಟ್ಟಿತ್ತು. ಆದ್ರೆ ಆ ಸಿನಿಮಾಗಳು ಇಂದಿಗೂ ಪ್ರಸ್ತುತ ಅನ್ನೋದು ಕೂಡ ಅಷ್ಟೇ ಸತ್ಯ. ಫ್ರೆಂಡ್ಸ್, ಇದು ಸಿನಿಮಾ ಸರ್ಟಿಫಿಕೇಟ್ಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ನಿಸ್ತು? UI ಸಿನಿಮಾ ನೋಡಿದ್ರಾ? ಸಿನಿಮಾ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.